ಋಷಿಶ್ರೀ ವಿದ್ಯಾಸಂಸ್ಥೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪೋಷಕರು, ನಾವು ಕೊಟ್ಟಂತ ಠೇವಣಿ ಹಣವನ್ನು ಮರುಪಾವತಿ ಮಾಡುತ್ತಿಲ್ಲ ಹಾಗೂ ಸಿಬಿಎಸ್ಇಯ ನಿಯಮಾನುಸಾರ ಶಾಲೆ ನಡೆಯುತ್ತಿಲ್ಲ, ನಮ್ಮ ಹಣ ವಾಪಸ್ ಕೊಡುವಂತೆ ಆಗ್ರಹಿಸಿ ಹಾಗೂ ಶಾಲೆಯ ಧೋರಣೆ ಖಂಡಿಸಿ ಡಿಸಿ ಕಚೇರಿ ಮುಂದೆ ಹೋರಾಟ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಮಂಜುನಾಥ್ ಮಾಧ್ಯಮದೊಂದಿಗೆ ಮಾತನಾಡಿ, ಸುಮಾರು 350 ಜನ ವಿದ್ಯಾರ್ಥಿಗಳ ಪೋಷಕರುಗಳಿಂದ 2006-2007ನೇ ಸಾಲಿನಿಂದ 2019-20ನೇ ಸಾಲಿನವರೆಗೂ ತಲಾ 1 ಲಕ್ಷ ರುಗಳನ್ನು ಪಡೆದು ಕೆಲವರಿಗೆ 7 ವರ್ಷ ಮತ್ತು ಇನ್ನು ಕೆಲವರಿಗೆ 10 ವರ್ಷಗಳ ಕಾಲ ನಿಮ್ಮ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ನೀಡುವುದಾಗಿ ಮತ್ತು ಆ ಹಣವನ್ನು ತಮ್ಮ ಮಕ್ಕಳು ತಮ್ಮ ಶಾಲೆ ಬಿಟ್ಟ 40 ದಿನಗಳಲ್ಲಿ ವಾಪಸ್ ಕೊಡುವುದಾಗಿ ಚಾಪ ಕಾಗದದಲ್ಲಿ ಬರೆದುಕೊಟ್ಟಿದ್ದರು. ಆದರೆ ಈಗ 2023-24ನೇ ಸಾಲಿನ ಪ್ರವೇಶಾತಿ ಸಮಯದಲ್ಲಿ ನಮ್ಮ ಶಾಲೆಯ ಖರ್ಚು ವೆಚ್ಚಗಳು ಅಧಿಕವಾಗಿರುವುದರಿಂದ ಶಾಲೆಯ ಅಭಿವೃದ್ಧಿಗೆಂದು ಎಲ್ಲರಿಂದ 5,000 ರು ಪಡೆದುಕೊಂಡಿದ್ದರು. ಈಗ 2024-25ನೇ ಸಾಲಿನಲ್ಲಿ ಪೋಷಕರುಗಳಿಂದ ಬೇರೆ ವಿದ್ಯಾರ್ಥಿಗಳು ಕಟ್ಟುವ ಹಣದ 60% ಹಣ ಅಂದರೆ ಪ್ರತಿಯೊಬ್ಬರು 35,000 ರು ಕಟ್ಟುವಂತೆ ವಿದ್ಯಾಸಂಸ್ಥೆಯವರು ತಿಳಿಸಿದ್ದಾರೆ. ಯಾರು ಹಣ ಕಟ್ಟಲು ಆಗುವುದಿಲ್ಲ ಅಂತ ಮಕ್ಕಳನ್ನು ಕರೆದುಕೊಂಡು ಹೋಗಬಹುದು ಎಂದು ಸೂಚಿಸಿದ್ದಾರೆ ಎಂದರು. ಈಗ ಬೇರೆ ಶಾಲೆಗೆ ಸೇರಿಸಲಾಗಿದ್ದು, ಒಪ್ಪಂದ ಪ್ರಕಾರ ನಮ್ಮಿಂದ ಪಡೆದ ಹಣವನ್ನು 40 ದಿನಗಳ ಒಳಗಾಗಿ ಕೊಡುವುದಾಗಿ ಕಾಗದದಲ್ಲಿ ಬರೆದುಕೊಡಲಾಗಿದ್ದು, ಆ ಹಣವನ್ನು ಪೋಷಕರು ಒಟ್ಟಿಗೆ ಕೇಳಲು ಹೋದ ವೇಳೆ ಗ್ರಾಮಾಂತರ ಪೊಲೀಸ್ ಅಧಿಕಾರಿಯೊಂದಿಗೆ ಸಭೆ ನಡೆಸಲಾಯಿತು. ನಂತರ ಜುಲೈ 31ರಂದು ಎಲ್ಲರಿಗೂ ಹಣ ಕೊಡುವುದಾಗಿ ತಿಳಿಸಿದ್ದರು. ಅವರ ಮಾತಿಗೆ ಪೋಷಕರು ಒಪ್ಪಿಗೆ ಕೊಡಲಾಗಿತ್ತು. ಮತ್ತೆ ಶಾಲೆಗೆ ಹೋಗಿ ಹಣ ಕೇಳಿದರೆ ಆಗಸ್ಟ್ 10ಕ್ಕೆ ಹಣ ನೀಡುವುದಾಗಿ ಕಾಲಾವಕಾಶ ಕೇಳಿದರು. ಇದರಂತೆ ಅನೇಕ ಬಾರಿ ಕಾಲಾವಕಾಶ ಕೇಳುತ್ತಲೇ ದಿನಗಳ ಮುಂದೂಡುತ್ತಾ ಹೋಗಿದ್ದಾರೆ ಎಂದು ದೂರಿದರು. ನಂತರ ಗ್ರಾಮಾಂತರ ಪೊಲೀಸ್ ಅಧಿಕಾರಿಯೊಂದಿಗೆ ಮತ್ತೊಮ್ಮೆ ಸಭೆ ನಡೆಸಿ ಇವರ ಸಮ್ಮುಖದಲ್ಲಿ ಡಿಸೆಂಬರ್ ತಿಂಗಳಲ್ಲಿ 50,000 ರುಗಳನ್ನು ಮತ್ತೆ ಉಳಿದ 50,000 ರುಗಳನ್ನು ಮಾರ್ಚ್ ತಿಂಗಳಲ್ಲಿ ನೀಡುವಂತೆ ಜೊತೆಗೆ 1 ವಾರದಲ್ಲಿ ಚೆಕ್ ನೀಡಲು ತಿಳಿಸಲಾಗಿದ್ದು, ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಸುರೇಶ್ ಒಪ್ಪಿಕೊಂಡಿದ್ದಾರೆ. ಕಾನೂನು ನಿಯಮದ ಪ್ರಕಾರ ಕೂಡಲೇ ನಮ್ಮ ಹಣವನ್ನು ವಾಪಸ್ಸು ಕೊಡುವಂತೆ ಮನವಿ ಮಾಡಿ ಮಕ್ಕಳ ಪೋಷಕರು ತಮ್ಮ ಅಳಲು ತೋಡಿಕೊಂಡರು. ಇನ್ನು ಋಷಿಶ್ರೀ ವಿದ್ಯಾಸಂಸ್ಥೆಯ ಶಾಲೆಯಲ್ಲಿ ಸಿಬಿಎಸ್ಇಯು ನಿಯಮದ ಪ್ರಕಾರ ಶಾಲೆಯನ್ನು ನಡೆಸದೆ ಸಮರ್ಪಕ ಸಿಬ್ಬಂದಿ ವರ್ಗದವರು ಇಲ್ಲದೆ ಇರುವುದರಿಂದ ನಮ್ಮ ಮಕ್ಕಳನ್ನು ಈ ಶಾಲೆಯಿಂದ ಬಿಡಿಸಿದ್ದೇವೆ. ಈ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬೇಕು, ಜೊತೆಗೆ ಸೂಕ್ತ ತನಿಖೆ ನಡೆಸಿ ಸತ್ಯಾಂಶ ತಿಳಿಯಬೇಕು ಎಂದು ಕೋರಿದರು. ಸ್ವಂತ ಜಾಗನೂ ಮಾಡಿಕೊಂಡ್ರು. ಆದರೆ 2023-24ರಲ್ಲಿ ಏನು ಮಾಡಿದ್ರು, ನಮ್ಮ ಕಾಲೇಜನ್ನು ಸ್ಕೂಲ್ ನಡೆಸಲಿಕ್ಕೆ ನಮಗೆ ತೊಂದರೆ ಆಗ್ತಾಯಿದೆ ಅನ್ನೋ ಉದ್ದೇಶಕ್ಕೋಸ್ಕರ ಶಾಲಾ ಅಭಿವೃದ್ಧಿ ಶುಲ್ಕ ಅಂತೇಳಿ 5,000 ಕೇಳಿದರು. ಅದನ್ನು ಸರಿ ಆಯಿತು, ನಮ್ಮ ಮಕ್ಕಳು ಓದ್ತಾ ಇರೋ ಅನ್ನೋ ಒಂದು ಉದಾಹರಣೆಯಲ್ಲಿ ನಾವು ಎಲ್ಲರೂ ಪ್ರತಿಯೊಬ್ಬರು 5,000 ಕಟ್ಟಿದ್ವಿ. ಆದರೆ ಈ ಸರಿ 2024-25 ಸಾಲಿನ ಏನು ಮಾಡಿದರು, ನೀವು ಏನು ಫೀಸ್ ಕಟ್ಟಿ ಓದ್ತಾ ಇದ್ದಾರೆ ಆ ಮಕ್ಕಳು ಅದರ 60% ಅಮೌಂಟನ್ನು ಕಟ್ಟಬೇಕಂದ್ರೆ ಸರಿ ಸುಮಾರು 35,000 ಕಟ್ಟಬೇಕು. ಆಮೇಲೆ ನಿಮ್ಗೆ 1 ಲಕ್ಷವನ್ನು ಕೊಡೋದಿಲ್ಲ ಅಂತ ಹೇಳಿದರು. ಆದರೆ ಹಿಂದೆ ಅವರು ಅಗ್ರಿಮೆಂಟ್ ಬಾಂಡ್ ಪೇಪರ್ಲಿ ಏನು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ ಅಂದರೆ, ನಿಮಗೆ ಮಕ್ಕಳು ಓದೋವರೆಗೂ 1 ಲಕ್ಷಕ್ಕೆ ಉಚಿತವಾಗಿ ಶಿಕ್ಷಣ ಕೊಡ್ತೀವಿ ಮತ್ತು ನಿಮ್ಮ 1 ಲಕ್ಷವನ್ನು ವಾಪಸ್ ಕೊಡ್ತೀವಿ ಅಂತ ಹೇಳಿದರು. ಆದರೆ ಏನು ಮಾಡಿದರು, CBSE ಸ್ಕೂಲ್ ಹೋದಾಗ ಅದು CBSE ನಾಮ್ಸ್ ಪ್ರಕಾರ ಸಿಬ್ಬಂದಿಯನ್ನು ಇಟ್ಟುಕೊಂಡು ಅವ್ರು ಯಾವುದೇ ರೀತಿ ಶಾಲೆಯನ್ನು ನಡೆಸ್ತಾ ಇಲ್ಲದರ ಕಾರಣ ನೀವು CBSE ನಾಮ್ಸ್ ಪ್ರಕಾರ ನೀವು ಪಾಠನೂ ಮಾಡ್ತಾ ಇಲ್ಲ. ಈಗ ನಮ್ಮ ಮಕ್ಕಳನ್ನ ನಮ್ಮ ಅನುಕೂಲ ತಕ್ಕಂತೆ ಬೇರೆ ಬೇರೆ ಸ್ಕೂಲಿಗೆ ಸೇರಿಸಿದ್ವಿ. ಆಮೇಲೆ ಇದರಲ್ಲಿ ತುಂಬ ಜನ ನವೋದಯಕ್ಕೆ ಮೊರಾರ್ಜಿಗೆ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳಿಗೂ ಸಹ ಕಳೆದ 4-5 ವರ್ಷದಿಂದಲೂ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ. ನಮ್ಮ ಬೇಡಿಕೆ ಇಷ್ಟೇ, ನಮಗೆ ಬರಬೇಕಾಗಿರೋ ಅವ್ರನ್ನ ನಾರ್ಮ್ಸ್ ಪ್ರಕಾರ ಏನೋ ಅಗ್ರಿಮೆಂಟ್ ಮಾಡಿಕೊಂಡು ಅದ್ರ ಪ್ರಕಾರ ನಮಗೆ ಹಣವನ್ನು ಕೊಡಿಸಿ ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಪೊಲೀಸ್ ಸ್ಟೇಷನಲ್ಲಿ ಇದ್ರ ಬಗ್ಗೆ ಸುಮಾರು 10 ಸಲ ಇದ್ರ ಬಗ್ಗೆ ರಾಜಿ ತೀರ್ಮಾನ ಆಗಿದೆ. ಆದರೂ ಅವ್ರು ನಮಗೆ ದುಡ್ಡು ಕೊಡ್ತಾ ಇಲ್ಲ. ಅದಕ್ಕಾಗಿ ಈಗ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿಯನ್ನು ಸಲ್ಲಿಸಲಿಕ್ಕೋಸ್ಕರ ನಾವೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಬಂದಿದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್. ಇಲ್ಲೊಂದು 6-7 ಜನದ ಹೆಸರು ಹೇಳಿ. ಸಂಜೀವು, ಪ್ರದೀಪು, ವಿನಾಯಕು, ಸುಬ್ರಹ್ಮಣ್ಯ, ಶಶಿ ಅವರು, ವಿನುತಾ, ರೇಣುಕಾ, ಸಂತೋಷ್, ಸಾಕ್ಬಿಟ್ಟು. ಇದೇ ವೇಳೆ ವಂಚಿತ ಪೋಷಕರಾದ ಸಂಜೀವ್, ಪ್ರದೀಪ್, ವಿನಾಯಕ, ಸುಬ್ರಹ್ಮಣ್ಯ, ಶಶಿಕಲಾ, ವಿನುತಾ, ರೇಣುಕಾ, ಸಂತೋಷ್, ಯೋಗಮೂರ್ತಿ, ಶೋಭಾ, ಗವಿರಂಗ, ರಮೇಶ್, ರವಿಶಂಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.